ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೀನರಾಶಿಯ ಸಹೋದರ ಸಹೋದರಿಯರೇ, ನಿಮಗೆ ಹೃದಯಪೂರ್ವಕ ಸ್ವಾಗತ. ನೀವು ಮೀನರಾಶಿಯಲ್ಲಿ ಜನಿಸಿದ್ರಾ ಅಂದರೆ ಈ ಸಂದೇಶವನ್ನು ಎಚ್ಚರಿಕೆಯಿಂದ ಕೇಳಿ. ಈ ಫೆಬ್ರವರಿ ತಿಂಗಳು ಮುಗಿಯುವ ಹೊತ್ತಿಗೆ ನಿಮ್ಮ ಜೀವನದಲ್ಲಿ ದೈವ ನಿರ್ಧರಿಸಿದ ಒಂದು ವಿಶೇಷ ತಿರುವು ಸಂಭವಿಸಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಗೊಂದಲ, ಮನಸ್ಸಿನ ಭಾರ, ಆರ್ಥಿಕ ಒತ್ತಡ, ಕುಟುಂಬದ ಅಸಮಾಧಾನ ಇವೆಲ್ಲವೂ ನಿಮಗೆ ಏಕೆ ಬರ್ತಾ ಇವೆ ಎಂದು ನೀವು ದೇವರನ್ನು ಕೇಳಿದ್ರಾ? ಆದರೆ ನೆನಪಿರಲಿ, ಮೀನರಾಶಿಯ ಅಧಿಪತಿ ಗುರುಗ್ರಹ. ಗುರು ಅಂದರೆ ಜ್ಞಾನ, ಕೃಪೆ, ದೈವ ಅನುಗ್ರಹ. ಶನಿ ಪರೀಕ್ಷೆ ಮಾಡಬಹುದು, ಆದರೆ ಗುರು ಅಂತಿಮವಾಗಿ ಕಾಪಾಡ್ತಾರೆ. ಈಗ ಗ್ರಹ ಚಲನೆಗಳು ನಿಮ್ಮ ಪರವಾಗಿ ನಿಧಾನವಾಗಿ ತಿರುಗ್ತಾ ಇವೆ ಮತ್ತು ಈ ಬದಲಾವಣೆಯ ಕೇಂದ್ರದಲ್ಲಿ ಒಂದು ಸ್ತ್ರೀ ಇದ್ದಾಳೆ. ಹೌದು, ಫೆಬ್ರವರಿ ಕೊನೆಯ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಮಹಿಳೆಯ ಪ್ರಭಾವ ದೊಡ್ಡ ತಿರುವು ತರಲಿದೆ. ಅವಳು ನಿಮ್ಮ ಪತ್ನಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸಹೋದರಿ, ಸ್ನೇಹಿತೆ, ಸಹೋದ್ಯೋಗಿ ಅಥವಾ ಬಹುಕಾಲದಿಂದ ಮನಸ್ಸಿನಲ್ಲಿ ಇದ್ದ ಪ್ರೇಯಸಿ ಆಗಿರ್ಬೋದು. ಆದರೆ ಅವಳ ಹೆಸರಿನ ಮೊದಲ ಅಕ್ಷರವೇ ಈ ದೈವಿಕ ಯೋಗದ ಗುರುತಾಗುತ್ತೆ. ಈಗ ಜ್ಯೋತಿಷ್ಯ ದೃಷ್ಟಿಯಿಂದ ನೋಡೋಣ. ಗುರುಗ್ರಹ ನಿಮ್ಮ ರಾಶಿಗೆ ಕೃಪಾ ದೃಷ್ಟಿ ನೀಡ್ತಾ ಇದ್ದಾರೆ. ಶುಕ್ರನು ಐಶ್ವರ್ಯ ಮತ್ತು ಸ್ತ್ರೀಕಾರಕ ಗ್ರಹ ಆಗಿರೋದ್ರಿಂದ ಫೆಬ್ರವರಿ ಕೊನೆಯ ಭಾಗದಲ್ಲಿ ಶುಕ್ರನ ಬಲ ಹೆಚ್ಚಾಗುತ್ತೆ. ಚಂದ್ರನ ಚಲನೆ ನಿಮ್ಮ ಭಾವನೆಗಳನ್ನು ತೀವ್ರಗೊಳಿಸುತ್ತೆ. ಈ ಮೂರು ಗ್ರಹಗಳ ಸಂಯೋಗದಿಂದ ಮೀನರಾಶಿಯವರಿಗೆ ಸ್ತ್ರೀ ಮೂಲಕ ಭಾಗ್ಯೋದಯ ಸಂಭವಿಸುತ್ತೆ. ಮೊದಲ ಸೂಚನೆ ಆರ್ಥಿಕ ಲಾಭ. ನೀವು ಹಣದ ತೊಂದರೆಯಲ್ಲಿ ಇದ್ದರೆ ಒಂದು ಮಹಿಳೆಯ ಮೂಲಕ ಆರ್ಥಿಕ ನೆರವು ಅಥವಾ ಅವಕಾಶ ಸಿಗಬಹುದು. ಪತ್ನಿಯ ವೇತನ ಏರಿಕೆ, ತಾಯಿ ಅಥವಾ ಅಕ್ಕನ ಸಹಾಯ, ಮಹಿಳಾ ಬಾಸ್ ನೀಡುವ ಪ್ರಾಜೆಕ್ಟ್ ಅಥವಾ ನಿಮ್ಮ ಹೆಸರಿನಲ್ಲಿ ಇರುವ ಆಸ್ತಿ ಮೌಲ್ಯ ಏರಿಕೆ, ಇವುಗಳಲ್ಲಿ ಯಾವುದಾದರೂ ನಿಮ್ಮ ಸಂಕಷ್ಟ ಕಡಿಮೆ ಮಾಡಬಹುದು. ಎರಡನೇ ಸೂಚನೆ ಮನಃಶಾಂತಿ. ಬಹುಕಾಲದಿಂದ ನೀವು ಒಳಗೊಳಗೆ ಅಳ್ತಾ ಇದ್ದೀರಾ. ನಿಮ್ಮ ಭಾವನೆಗಳನ್ನು ಯಾರಿಗೂ ಹೇಳದೆ ಹಾಗೆ ಇದ್ದೀರಾ. ಫೆಬ್ರವರಿ ಅಂತ್ಯದೊಳಗೆ ಒಂದು ಮಹಿಳೆ ನಿಮ್ಮ ಜೊತೆ ಕುಳಿತು ನಿಮ್ಮ ನೋವನ್ನು ಕೇಳಿ ನಿಮ್ಮ ಕಣ್ಣೀರು ಒರೆಸುವ ಸಾಧ್ಯತೆ ಇದೆ. ಅವಳ ಮಾತು ನಿಮ್ಮ ಮನಸ್ಸಿಗೆ ಔಷಧಿಯಾಗುತ್ತೆ. ಮೂರನೇ ಸೂಚನೆ ಸಂಬಂಧದಲ್ಲಿ ತಿರುವು. ನೀವು ನಿಮ್ಮ ಪ್ರೇಮ ಸಂಬಂಧದಲ್ಲಿದ್ದರೆ ಈ ಸಮಯದಲ್ಲಿ ಸಣ್ಣ ಅಪಾರ್ಥ ಉಂಟಾಗಬಹುದು. ವಿಶೇಷವಾಗಿ ಈ ಫೆಬ್ರವರಿ 24ರಿಂದ 27 ನಡುವೆ, ಅಂದರೆ ತಿಂಗಳ ಕೊನೆಗೆ ಸ್ಪಷ್ಟತೆ ಬರುತ್ತೆ. ಸತ್ಯ ಮತ್ತು ನಂಬಿಕೆ ಇದ್ದರೆ ನಿಮ್ಮ ಸಂಬಂಧ ಮದುವೆಯ ದಿಕ್ಕಿಗೆ ಸಾಗಬಹುದು. ಈಗ ಪ್ರಮುಖ ಪ್ರಶ್ನೆ, ಆ ಸ್ತ್ರೀಯ ಹೆಸರಿನ ಮೊದಲ ಅಕ್ಷರ ಯಾವುದು? ವೇದ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ಅಕ್ಷರಗಳು ಬಲವಾಗಿ ಕಾಣಿಸ್ತವೆ. ಮೊದಲ ಗುಂಪು ಸ ಮತ್ತು ಶ. ಉದಾಹರಣೆ ಸಂಧ್ಯಾ, ಶ್ರುತಿ, ಶಿಲ್ಪ, ಸುಮ. ಇವರು ಹಣ ಮತ್ತು ಅವಕಾಶ ತರ್ತಾರೆ. ಎರಡನೇ ಗುಂಪು ಆ ಮತ್ತು ಆ. ಉದಾಹರಣೆ ಅನಿತಾ, ಅನುರಾಧ, ಅಮೃತ, ಅಂಜಲಿ. ಇವರು ಆಶೀರ್ವಾದ ಮತ್ತು ಧೈರ್ಯವನ್ನು ನೀಡ್ತಾರೆ. ಮೂರನೇ ಗುಂಪು ಮ. ಉದಾಹರಣೆ ಮೀನಾಕ್ಷಿ, ಮಾಧವಿ, ಮಹಾಲಕ್ಷ್ಮಿ, ಮೌನಿಕಾ. ಇವರು ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಎಲ್ಲದಕ್ಕೂ ಕೂಡ ಕಾರಣ ಆಗ್ತಾರೆ. ನಾಲ್ಕನೇ ಗುಂಪು ಪ. ಉದಾಹರಣೆ ಪ್ರಿಯಾ, ಪಲ್ಲವಿ, ಪದ್ಮ. ಇವರು ಮಾರ್ಗದರ್ಶಕರಾಗ್ತಾರೆ. ಐದನೇ ಗುಂಪು ಕ ಮತ್ತು ಗ. ಉದಾಹರಣೆ ಕಾವ್ಯ, ಗೀತಾ, ಗಾಯತ್ರಿ. ಇವರು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ. ಈಗ ಜಾಗ್ರತೆ, ಮೀನರಾಶಿಯವರು ಭಾವನಾತ್ಮಕರು, ಬೇಗ ನಂಬ್ತಾರೆ. ಆದ್ದರಿಂದ ಯಾರನ್ನು ಅಂದವಾಗಿ ನಂಬೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ಹೊಸ ಪರಿಚಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಪತ್ನಿಯೊಂದಿಗೆ ಹಣದ ವಿಷಯದಲ್ಲಿ ಜಗಳ ಬೇಡ. ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ಕಚೇರಿಯಲ್ಲಿ ಮಹಿಳೆಯೊಂದಿಗೆ ಗೌರವದಿಂದ ವರ್ತಿಸಿ, ಯಾಕೆಂದರೆ ಈಗ ನಿಮ್ಮ ಭಾಗ್ಯ ಅವರ ಕೈಯಲ್ಲೇ ಇದೆ. ಮೀನರಾಶಿಯ 3 ನಕ್ಷತ್ರಗಳು ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ. ಪೂರ್ವಭಾದ್ರ ಜನರಿಗೆ ಮನೆಯ ಹಿರಿಯ ಮಹಿಳೆಯಿಂದ ಆಶೀರ್ವಾದ ರೂಪದ ಲಾಭ ಆಗುತ್ತೆ. ಉತ್ತರಭಾದ್ರ ಜನರಿಗೆ ಉದ್ಯೋಗದಲ್ಲಿ ಮಹಿಳಾ ಸಹಾಯದಿಂದ ಪ್ರಗತಿ. ರೇವತಿ ಜನರಿಗೆ ಹೊಸ ಪರಿಚಯದಿಂದ ಅನಿರೀಕ್ಷಿತ ಅವಕಾಶ. ಈಗ ಪರಿಹಾರ ಕ್ರಮಗಳು. ಫೆಬ್ರವರಿ ಕೊನೆಯ ಗುರುವಾರ ಸಂಜೆ ದೀಪ ಹಚ್ಚಿ ಓಂ ಬೃಹಸ್ಪತಿಯೇ ನಮಃ ಅಂತ 11 ಬಾರಿ ಜಪಿಸಿ. ಮನೆಯ ಮಹಿಳೆಯರಿಗೆ ಗೌರವ ನೀಡಿ, ಸಣ್ಣ ಉಡುಗೊರೆ ನೀಡಿ. ಪ್ರತಿದಿನ ಪಕ್ಷಿಗಳಿಗೆ ಧಾನ್ಯ ಹಾಕಿ, ಹತ್ತಿರದ ಅಮ್ಮನ ದೇವಾಲಯದಲ್ಲಿ ಅರ್ಚನೆ ಮಾಡಿಸಿ. ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಿ. ಸಹೋದರ ಸಹೋದರಿಯರೇ, ಕಾಲ ಸದಾ ಒಂದೇ ರೀತಿ ಇರೋದಿಲ್ಲ. ನಿಮ್ಮ ಕಷ್ಟದ
ಒಂದು ಅಧ್ಯಾಯ ಮುಗಿಯುವ ಹಂತದಲ್ಲಿ ಬಂದಿದೆ. ಆ ಸ್ತ್ರೀಯನ್ನು ಗುರುತಿಸಿ ಅವಳನ್ನು ಗೌರವಿಸಿ ಪ್ರೀತಿಯಿಂದ ಮಾತನಾಡಿ. ಸ್ತ್ರೀಯನ್ನು ಗೌರವಿಸಿದ ಮನೆಗೆ ಲಕ್ಷ್ಮಿ ಬರ್ತಾಳೆ. ಗುರುದೇವರ ಕೃಪೆ ನಿಮ್ಮ ಮೇಲೆ ಇರಲಿ. ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಶಾಂತಿ, ಸಂತೋಷ ತುಂಬಿರಲಿ. ಸರ್ವೇ ಜನರು ಸುಖಿನೋ ಭವಂತು. ಲೋಕ ನಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನರು ಸುಖಿನೋ ಭವಂತು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ.